ಗಾಂಜಾ ಸೇವನೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಹೆದರಿ ವಿದ್ಯಾರ್ಥಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಧಾರವಾಡದ ವಿದ್ಯಾಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗಾಂಜಾ ಸೇವನೆ ಆರೋಪ ಹೆದರಿ ವಿದ್ಯಾರ್ಥಿ ಆತ್ಮಹತ್ಯೆ. ಧಾರವಾಡದ ವಿದ್ಯಾಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನೇಣು ಬಿಗಿದುಕೊಂಡು ಆದಿತ್ಯ ಮ್ಯಾಗಿರಿ 23 ವರ್ಷದ ದುರ್ದೈವಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿ ಆದಿತ್ಯಗೆ ಪೊಲೀಸರಿಂದ ಕಿರುಕುಳ ಆರೋಪ ಇದೆ. ಪೊಲೀಸರ ಮೇಲೆ ಮೃತ ತಾಯಿ ಕವಿತಾ ಆರೋಪವನ್ನು ಮಾಡಿದ್ದಾರೆ. 2,000 ಹಣ ನೀಡದಿದ್ದರೆ ಬೇರೆ ಕೇಸ್ ಹಾಕುವ ಬೆದರಿಕೆ. ಕೆಲವು ಪೊಲೀಸರು ಹಿಂಗೆ. ಶನಿವಾರ ವಿದ್ಯಾರ್ಥಿಗಳನ್ನ ವಿಚಾರಣೆ ಮಾಡಲಾಗಿತ್ತು. 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದಿದೆ. ಬಳಿಕ ವಿದ್ಯಾರ್ಥಿಗಳನ್ನ ಬಿಟ್ಟು ಕಳುಹಿಸಿದ್ದ ಪೊಲೀಸರು ವಿದ್ಯಾರ್ಥಿಗಳಿಂದ ತಲಾ 10,000 ಪಡೆದ ಆರೋಪವೂ ಕೂಡ ಇದೆ. ಆದಿತ್ಯನಿಗೂ 2,000 ನೀಡುವಂತೆ ಖಾಕಿ ಕಿರುಕುಳ. ಮನನೊಂದು ವಿದ್ಯಾರ್ಥಿ ಆದಿತ್ಯ ಆತ್ಮಹತ್ಯೆ ಶಂಕೆ. 2,000 ರೂಪಾಯಿ ಪೊಲೀಸರು ಕೇಳಿದ್ದಾರೆ ಅಂತ ಹೇಳಿ ಮೃತನ ತಾಯಿ ಆರೋಪ ಮಾಡ್ರು. ಮೃತನ ತಾಯಿ ಗಾಂಜಾ ಪ್ರಕರಣದಲ್ಲಿ ಆದಿತ್ಯನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರಂತೆ. ಆ ಸಂದರ್ಭದಲ್ಲಿ ಅಪ್ರಾಮಾಣಿಕ ಪೊಲೀಸನೊಬ್ಬ ಆದಿತ್ಯನ ಜೊತೆ 2,000 ರೂಪಾಯಿ ದುಡ್ಡು ಕೇಳಿದ್ರಂತೆ. ಇಲ್ದಿದ್ರೆ ನಮ್ಮಲ್ಲಿ FIR ಕಾಪಿಗಳು ತುಂಬ ಇದ್ದಾವೆ, ಬೇರೆ ಬೇರೆ ಕೇಸ್ ಹಾಕಿಸ್ತೀನಿ ಅಂತ. ಕೆಲವು ಪೊಲೀಸರು ಹಂಗೆ ಹಿಡ್ಕೊಂಡು ಬಂದಿರೋದು ಗಾಂಜಾ ಪ್ರಕರಣದಲ್ಲಿ ಆರೋಪಿಯನ್ನ ಹಿಡಿದು ಬುದ್ಧಿ ಮಾತು ಹೇಳಿ ಆತನನ್ನು ಸರಿದಾರಿಗೆ ತರಬೇಕಾಗಿದ್ದ ಖಾಕಿದಾರಿ ಪೊಲೀಸು ಪಾಕೆಟಲ್ಲಿ ಹುಡುಕೊಂದು 2,000 ರೂಪಾಯಿ ಇದ್ರೆ ಕೊಡು ಅಂದಿದ್ದಂತೆ. ಈ ಆರೋಪ ಈ ಮೃತನ ತಾಯಿ ಮಾಡ್ತಾ ಇರೋದು. ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ತನಿಖಾಧಿಕಾರಿಗಳು ಅಥವಾ ಮೇಲಾಧಿಕಾರಿಗಳು ತನಿಖೆಯ ನಂತರವಷ್ಟೇ ಬಯಲು ಮಾಡಬೇಕು. ಒಟ್ಟಾರೆ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣ ಧಾರವಾಡದ ವಿದ್ಯಾಗಿರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನೇಣು ಬಿಗಿದುಕೊಂಡ ಆದಿತ್ಯ ಮ್ಯಾಗೇರಿ 23 ವರ್ಷದ ದುರ್ದೈವಿ. ವಿದ್ಯಾರ್ಥಿ ಆದಿತ್ಯಗೆ ಪೊಲೀಸರಿಂದ ಕಿರುಕುಳ ಆಗಿತ್ತು ಅನ್ನೋ ಆರೋಪ ಇದೆ. ಪೊಲೀಸರ ಮೇಲೆ ವಿದ್ಯಾರ್ಥಿ ತಾಯಿ ಕವಿತಾ ಆರೋಪ ಮಾಡಿದ್ದಾರೆ. 2,000 ಹಣ ನೀಡದಿದ್ದರೆ ಬೇರೆ ಕೇಸ್ ಹಾಕುವ ಬೆದರಿಕೆ. ಶನಿವಾರ ವಿದ್ಯಾರ್ಥಿಗಳನ್ನು ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು. 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದಿದ್ರು. ಬಳಿಕ ವಿದ್ಯಾರ್ಥಿಗಳನ್ನು ಬಿಟ್ಟು ಕಳುಹಿಸಿದ್ದ ಪೊಲೀಸರು ವಿದ್ಯಾರ್ಥಿಗಳಿಂದ ತಲಾ 10,000 ಪಡೆದ ಆರೋಪ. ಆದಿತ್ಯನಿಗೂ 2,000 ನೀಡುವಂತೆ ಖಾಕಿ ಕಿರುಕುಳವನ್ನು ಕೊಡಲಾಗಿದೆ. ಮನನೊಂದು ವಿದ್ಯಾರ್ಥಿ ಆದಿತ್ಯ ಆತ್ಮಹತ್ಯೆ ಶಂಕೆ ವ್ಯಕ್ತವಾಗಿದೆ. ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಲ್ಲೋ ಒಂದು ಕಡೆ ಪಾಪ ವಿದ್ಯಾರ್ಥಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಅದಾದ ನಂತರ ಆ ವಿದ್ಯಾರ್ಥಿಯ ಮೇಲೆ ಆದಂತಹ ಹರಾಸ್ಮೆಂಟೇ ಆತ್ಮಹತ್ಯೆ ಕಾರಣನಾ? ಎಲ್ಲೇ ಒಂದ್ ಕಡೆ ಸಹಜವಾದ ಈ ಪ್ರಶ್ನೆ ಉದ್ಭವವಾಗುತ್ತದೆ ಶಾಹಿಲ. ಯಾಕೆ ಅಂತಂದ್ರೆ ಧಾರವಾಡದ ಗಿರಿನಗರದ ನಿವಾಸಿಯಾಗಿರುವಂತ ಆದಿತ್ಯ ಮ್ಯಾಗೇರಿ 20 ವರ್ಷದ ವಿದ್ಯಾರ್ಥಿಯಾಗಿದ್ದ. ಇವನು ಎಲ್ಲೇ ಸ್ನೇಹಿತರ ಜೊತೆಗೆ ಒಂದು ಕಡೆಗೆ ಎಲ್ಲೂ ನಿಂತಿದ್ದಾಗ ಸಂದರ್ಭದಲ್ಲಿ ಧಾರವಾಡದ ವಿದ್ಯಾಗಿರಿಯ ಠಾಣೆಯ ಪೊಲೀಸರು ಈತನ ಸ್ನೇಹಿತರ ಜೊತೆಗೆ ಈತನನ್ನು ಕರೆದುಕೊಂಡು ಕಳೆದ ಶನಿವಾರ ದಿನ ಹೋಗುತ್ತಾರೆ ಅಂತೆ. ಹೋದ ನಂತರ ಆ ಯುವಕನು ಏನು ಮನೆಯಿಂದ ಯಾರಿಗೂ ಕೂಡ ಈ ವಿಷಯ ಗೊತ್ತಿರೋದ ನಂತರ ಶನಿವಾರ ಕರೆದುಕೊಂಡು ಹೋದ ನಂತರ ಭಾನುವಾರ ಸಂಜೆ ಆತನನ್ನು ಆದಿತ್ಯ ಮ್ಯಾಗೇರಿ ಅನ್ನುವ ಯುವಕನನ್ನು ಬಿಡುಗಡೆ ಮಾಡ್ತಾರೆ. ವಶಕ್ಕೆ ಪಡೆದ ನಂತರ ಈ ವಿಷಯ ವಶಕ್ಕೆ ಪೊಲೀಸರು ಪಡೆದಿರುವಂತದ್ದು ತಂದೆ ತಾಯಿಗೆ ಯಾರಿಗೂ ಗೊತ್ತಿರಂಗಿಲ್ಲ. ಮೊದಲೇ ಇವರ ತಂದೆ ತೀರಿಕೊಂಡಿರ್ತಾನೆ, ತಾಯಿ ಮಾತ್ರ ಈತನನ್ನು ಸಾಕಿ ಸಲುಹಿಸಿರ್ತಾಳೆ. ಈ ಭಾನುವಾರ ಸಂಜೆ ಮನೆಗೆ ಬಂದ ನಂತರ ಆದಿತ್ಯ ತನ್ನ ತಾಯಿ ಹತ್ರ 2,000 ರೂಪಾಯಿಗಾಗಿ ಬೇಡಿಕೆ ಇಡ್ತಾನೆ. ಬೇಡಿಕೆ ಇಟ್ಟ ನಂತರ ತಾಯಿ ಕೂಡ ಅದನ್ನು ಕನ್ವಿನ್ಸ್ ಕೂಡ ಮಾಡ್ತಾಳೆ. ನಾನು ಕಡೆ ಈಗ ಸದ್ಯ ದುಡ್ಡು ಇಲ್ಲಪ್ಪ, ತಂದು ಕೊಡ್ತೇನೆ ಎಂದು ಹೇಳುವುದರ ಜೊತೆಗೆ ಹೊರಗಡೆ ಹೋಗದ ಸಂದರ್ಭದಲ್ಲಿ ಆದಿತ್ಯ ಏಕಾಏಕಿ ಹೋಗಿ ಮನೆಯೊಳಗಿನ ನೇಣಿಗೆ ಶರಣಾಗಿ ವಿದ್ಯಾರ್ಥಿ ಈಗ ದಾರುಣವಾಗಿ ಸಾವನ್ನಪ್ಪಿರುವಂತದ್ದು ಶಾಹಿಲ್. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.